ನೆಲಮಂಗಲ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕಾಂಗ್ರೆಸ್ ಹಾಗೂ ಎನ್ಡಿಎ ಅಭ್ಯರ್ಥಿಗಳ ಜಿದ್ದಾಜಿದ್ದಿನ ಕ್ಷಣ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೈತ್ರಿ ಅಭ್ಯರ್ಥಿಗಳು 23 ಜನ ಚುನಾಯಿತ ಸದಸ್ಯರು ಹೆಚ್ಚುವರಿ 4 ಸದಸ್ಯರ ನಗರಸಭೆ ಕಾಂಗ್ರೆಸ್ನಿಂದ ಗೆದ್ದ 7 ಜನ ಜೆಡಿಎಸ್ 13 ಬಿಜೆಪಿ 2 ಹೆಚ್ಚುವರಿ 4 ಜನ ಸದಸ್ಯರು ಜೆಡಿಎಸ್ನ 8 ಕಾಂಗ್ರೆಸ್ ಸೇರ್ಪಡೆ ಬಿಜೆಪಿಯ 2 ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆ ವಿಪ್ ಜಾರಿ ವಿಪ್ ಉಲ್ಲಂಘನೆ ಮಾಡಿದರೆ ಅನರ್ಹತೆ ಎದುರಾಗುವ ಭೀತಿ ನೆಲಮಂಗಲ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ವತಿಯಿಂದ ಅಂದರೆ ಎನ್ಡಿಎ ಮೈತ್ರಿಕೂಟದ ವತಿಯಿಂದ ನೆಲಮಂಗಲ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಯುತ ಯುವಕರಾಗಿರ್ತಕ್ಕಂಥ ಶ್ರೀಯುತ ಅಂಜನ್ ಮೂರ್ತಿಯವರು ಪಾಪಣ್ಣಿ ಅಂತ ಅವರಿಗೆ ಪ್ರೀತಿಯಿಂದ ಕರೆಯುವಂಥ ಅಂಜನ್ ಮೂರ್ತಿಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನಪ್ಪನವ್ರನ್ನ ಬಿಜೆಪಿ ಬೆಂಬಲಿತವಾಗಿ ಜನತಾದಳದ ಅಭ್ಯರ್ಥಿಗಳಾದರೂ ಸಹ ಎನ್ಡಿಎ ಅಭ್ಯರ್ಥಿಯಾಗಿ ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಇವತ್ತು ನಡೆಯುವಂಥ ಚುನಾವಣೆಯಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಅಭ್ಯರ್ಥಿಗಳ ವಿಪ್ಪನ್ನು ಸಹ ಇಶ್ಯೂ ಮಾಡಾಗಿದೆ. ಇದ್ರ ಜೊತೆಯಲ್ಲಿ ಮಾನ್ಯ ಸಂಸದರು ಸುಧಾಕರ್ ಅವರು ದೆಹಲಿಯಿಂದ ಹೊರಟು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ದೆಹಲಿ ಹೊರಟು ಚುನಾವಣೆ ವೋಟಿಂಗ್ ಸಮಿತಿಯಷ್ಟರಲ್ಲಿ ನಾನು ಬಂದು ವೋಟನ್ನು ಮಾಡ್ತೀನಿ ಅನ್ನತಕ್ಕಂಥದ್ದನ್ನು ಹೇಳಿದರೆ ಅವ್ರು ಬಂದು ವೋಟನ್ನು ಮಾಡ್ತಾರೆ. ಇವತ್ತು ನಡೆಯುವಂಥ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಅಂಜನ್ ಮೂರ್ತಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನಪ್ಪನವರು 100ಕ್ಕೆ 100 ವಿಶ್ವಾಸ ಇದೆ. ಅವರು ಗೆಲ್ಲಿತಾರೆ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ. ಮತ್ತು ಈಗ ನಾವು ವಿಪ್ ಇಶ್ಯೂ ಮಾಡಿರೋದ್ರಿಂದ ಯಾರಾದರೂ ಸಹ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಯಾರೇ ಕ್ರಾಸ್ ವೋಟ್ ಮಾಡೋರು ಸಹ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಇದು ಬಹಳ ಗಂಭೀರವಾಗಿ ಅವರಿಗೆ ವಿಪ್ಪನ್ನು ಇಶ್ಯೂ ಮಾಡಿದ್ವಿ. ಈಗಾಗಲೇ ನಮ್ಮದೇ ನಗರಸಭೆ ಅಭ್ಯರ್ಥಿಗಳು ಗುಂಡ್ಲುಪೇಟೆಯಲ್ಲಿ ವಿಪ್ಪನ್ನು ಉಲ್ಲಂಘನೆ ಮಾಡಿ ಅವರು ಬೇರೆ ಪಾರ್ಟಿಗೆ ವೋಟನ್ನು ಹಾಕಿರೋ ಚುನಾವಣೆ ಸಂದರ್ಭದಲ್ಲಿ ಕೇವಲ 3 ತಿಂಗಳಲ್ಲಿ ಅದನ್ನು ನಾವು ಕೇಸನ್ನು ಹಾಕಿ ಅದನ್ನು ಅಬ್ಜೆಕ್ಷನನ್ನು ರೈಸ್ ಮಾಡಿ ಅವ್ರನ್ನ 4 ಜನನೂ ಸಹ ಡಿಸ್ಕ್ವಾಲಿಫೈ ಮಾಡಿಸಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಯಾರೇ ಜೆಡಿಎಸ್ ಬಿಜೆಪಿ ನಮ್ಮಿಂದ ವಿಪ್ಪನ್ನು ಇಶ್ಯೂ ಆಗಿ ಪಡೆದಿರ್ತಕ್ಕಂಥವ್ರು ಕ್ರಾಸ್ ವೋಟ್ ಮಾಡೋರು ಅವ್ರು 100% ಡಿಸ್ಕ್ವಾಲಿಫೈ ಆಗ್ತಾರೆ. ಆದರೆ ಒಂದು ಯಾರೂ ಸಹ ಆ ಥರ ಮಾಡೋಂಥ ಅನುಮಾನ ನಮಗಿಲ್ಲ. ಎಲ್ಲರೂ ಸಹ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ವೋಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ. ಈ ಚುನಾವಣೆಯಲ್ಲಿ 100ಕ್ಕೆ 100 ನೆಲಮಂಗಲ ನಗರಸಭೆ ಅಧ್ಯಕ್ಷರಾಗಿ ಎನ್ಡಿಎ ಅಭ್ಯರ್ಥಿಗಳು ಉಪಾಧ್ಯಕ್ಷರಾಗಿ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಥ್ಯಾಂಕ್ ಯು. 100% ಎಫೆಕ್ಟ್ ಅದೇ ಆಗುತ್ತೆ. ನಾವು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ನೋಡಿ, ಈಗಾಗಲೇ ನಮ್ಮ ಹಿರಿಯರಂತ ಅಶ್ವಥ್ ನಾರಾಯಣ ಸರ್ ಹೇಳಿದ್ದಾರೆ, ನೆಲಮಂಗಲದಲ್ಲಿ ಇದೇ ದಂಧೆ ಆಗ್ಬಿಟ್ಟಿದೆ. ನಾನು ರಾಜಕೀಯಕ್ಕೆ ಬಂದಾಗ ನೋಡ್ತಾ ಇದ್ದೀನಿ, ಏನೋ ಮಾಡ್ಬಿಡೋದು, ಏನೋ ಅಧಿಕಾರ, ಕೆಲವರು ಅಷ್ಟೇ ಇಲ್ಲಿ ಬದುಕೋದು, ಅವ್ರನ್ನ ಎಲ್ಲ ಏನೋ ಮಾಡಿ ಮಂಕ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ರು. ನಮ್ಮ ಹಿರಿಯರಾದಂಥ ಆಂಜಿನಪ್ಪನವ್ರನ್ನ ನಾವು ಪಕ್ಷನಿಷ್ಠೆ ದೇವೇಗೌಡರು ಹೆಂಗೋ ಅವರು ಜಾತಿಯಲ್ಲಿ ಬಲ ಇಲ್ಲ ಅಂಥವ್ರು ಇವತ್ತೇನ ಪಕ್ಷ ಉಳಿಬೇಕಾದ್ರೆ ನಮ್ಮ ಆಂಜಿನಪ್ಪನವ್ರ ಕಾರಣ ಅದು ನಮ್ಮ ಅಕ್ಕನಾದಂಥವ್ರು ಇವರು ಇಬ್ಬರು ಇಲ್ಲ ಅಂದಿದ್ರೆ ಇವತ್ತು ಅವ್ರಿಗೆ ಕೈಗೆ ಹೂವು ಕೊಟ್ಟಂಗಾಗೋದು. ಈಗ ಅವರು ಏನು ಮಾಡ್ದಂತ ಪರಿಸ್ಥಿತಿ 18 ಜನ ಇದ್ದೀವಿ ಅಂತ ಮನೆ ಶಾಸಕರು ಹೇಳ್ತಾ ಇದ್ರಲ್ಲ ನೀವು, ಎಲ್ಲಾರ ಮನೆ ಅಲ್ದು ಇಕ್ತಾ ಇದ್ದಾರೆ. ಅದು ಮಾಡಬೇಡಿ. ಯಾವ ಕಾರಣಕ್ಕೂ ಅಲ್ಲಿ JDS ಅಲ್ಲಿ ನಮ್ಮಿಂದ ಹೋಗಿರೋರು ಕಾಂಗ್ರೆಸ್ ಸೇರ್ಪಡೆ ಅಂತ ಸುಮ್ಮನೆ ಯಾರೋ ಒತ್ತಡದಿಂದ ಹೋಗಿರೋರೇ ಹೊರತು ಅವ್ರು 100ಕ್ಕೆ 100 ಭಾಗ ದೇವೇಗೌಡರ ನೇತೃತ್ವ ಒಪ್ಪಿ, ಕುಮಾರಣ್ಣವ್ರ ನೇತೃತ್ವ ಒಪ್ಪಿ, ನಮ್ಮ ಬಿಜೆಪಿಯ ಸಿದ್ಧಾಂತ ಒಪ್ಪಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು MP ಎಲೆಕ್ಷನ್ ಹೆಂಗಾಯ್ತು ಅಂತ ಗೊತ್ತದೆ. MLC ನಮ್ಮ ಸೊಸೈಟಿ ಎಲೆಕ್ಷನ್ ಏನಾಯ್ತು ಅಂತ ಗೊತ್ತು, PLD ಬ್ಯಾಂಕ್ ಎಲೆಕ್ಷನ್ ಏನಾಯ್ತು ಅಂತ ಗೊತ್ತು. ಕಾಯ್ತಾ ಇದ್ದಾರೆ. ಅವರು ಸುಮ್ಮನೆ ಅಲ್ಲಿ ಇರ್ಬೋದು. 100ಕ್ಕೆ 100 ಭಾಗ ನಮ್ಮ ವಿಶ್ವಾಸ ಇದೆ ಅವ್ರು ಓಟ್ ಹಾಕ್ತಾರೆ. ಅದನ್ನ ಇವ್ರು ಏನೋ ತಂತ್ರ, ಏನು 2 ಕೋಟಿ ಕೊಡ್ತೀನಿ 3 ಕೋಟಿ ಕೊಡ್ತೀನಿ ನಿಮ್ಮ ಮೇಲೆ ಬರ್ರಿ ಅಂದ್ರೆ ಏನು ಹಂಗಾರೆ ಕೊಟ್ಟೇನ ಎಲ್ಲಾರ್ಗು MLA ಅವರು ಇದನ್ನು ಮಾಡಬಾರ್ದು. ಯಾಕೆಂದ್ರೆ ನಾವು ನೋಡ್ದೋ ಎಲ್ಲ ನಾವು ಎಲೆಕ್ಷನ್ ಬೇಡ ಕೊಡಿ, JDS ಉಪಾಧ್ಯಕ್ಷ ಕೊಡಿ, ಒಂದು ನೀವು ತಗೊಳ್ಳಿ ಅಂತ ನಾವು ಎಲೆಕ್ಷನ್ ಬೇಡ ಅಂತ ಎಷ್ಟು ತಾಳ್ಮೆಯಿಂದ ಹೇಳಿದ್ರು ನಮಗೆ ಆಟ ಆಡಿಸಿ ನಾವು ರಾಜಕೀಯಕ್ಕೆ ಏನು ಯಾವಾಗೂ ಬೆಳಗ್ಗೆದ್ರು ಇದೇ ಕೆಲಸ ಅಲ್ಲ ನಮ್ಗೂ ಮಾಡ್ಕೊಂಡು ಹೋದ್ರಿ. ಏನೋ ನೆಲಮಂಗಲದ ಒಗ್ಗಟ್ಟಾಗಿ ಹೋಗ್ಲಿ, ಏನೋ ಒಂದು ಉದ್ಬತ್ತಿ
ಕೆಲ್ಸಗಳು ಆಗ್ಲಿ ಅಂತ ನಾವು ಮಾಡಿದ್ರೆ ಎಲ್ಲ ಲಾಸ್ಟ್ಗೆ ಅಮಾಯಕರನ್ನ ಬಿಟ್ಬಿಟ್ಟು ನೀನ್ ಬಲವಾದವ್ರನ್ನ ಕೊಟ್ಕೊಂಡ್ಬಿಟ್ಟು ಬಿಜೆಪಿ ಗೆದ್ದಿದ್ರು, ಇವತ್ತು ನಾವ್ ಗೆದ್ರು ಅವ್ರು ಗೆದ್ರು ನಾವೇ ಗೆದ್ದಂಗೆ. ಹೆಂಗೇನ್ರಿ ಬಿಜೆಪಿ ಅವ್ರವ್ರು? ಬಿಜೆಪಿ ಕಂಡ್ರಿ ಓಟ್ ಹಾಕಿ ಗೆದ್ಸಿರೋದು. ಗಣೇಶ್ ಯಾರ್ರಿ ಬಿಜೆಪಿಯಿಂದ ಗೆದ್ದಿಲ್ವೇನ್ರಿ? ಈಗ ಅಲ್ಲೇ ಒಂದು ಬಿಜೆಪಿ ಅಧ್ಯಕ್ಷರು ಮಾಡಿದೀವಿ, ಇದು ಬಿಜೆಪಿನೇ ಆಗೋದು. ಅವ್ರಿಗೆ ಇದ್ರು ಅವ್ರು ತಿಳ್ಕೊಂಬೋದು. ಅವ್ರಿಗೆ ಕಾಂಗ್ರೆಸ್ನವ್ರೆಲ್ಲ ಮುನ್ಸ್ಕೊಂಡ್ ಕೂತವ್ರೆ. ನಾನೇ ಹೋಗ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ಟು ಕೊಟ್ಬಿಡಕತ್ತದ? MLA ಸುಪ್ರೀಮ ಇಲ್ಲಿ ಜನ ಓಟ್ ಹಾಕ್ತವ್ರೆ ನೆನ್ಮಂಗಲ ತಾಲೂಕಿನಲ್ಲಿ ಇಲ್ವಾ? ಇದು ಮಾಡೋದು ತಪ್ಪು. ಯಾಕೆಂದ್ರೆ ನಾವು ಹೇಳಿದೀವಿ, ನಾವು ಬೇಡ ರೀ ಹಿಂಗ್ ಯಾರು ಅಳಬ್ರು ಕೊಡಿ, ಎಲ್ಲೂನು ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡೋಣ, ಬೇಡ ರಾಜಕೀಯ ಬೇಡ. ಏನೋ ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಎಣಿಕಂಬಂದ್ರು, ಕೆಲ್ಸಗಳಾಗ್ಲಿಲ್ಲ. ನಾವು ಬೇಡ, ಏನೋ ಒಂದ್ ಸ್ವಲ್ಪ ಕೆಲ್ಸಗಳಾಗ್ಲಿ ನೆನ್ಮಂಗಲದಲ್ಲಿ, ಇದೇ ಆಗಿ ನೆನ್ಮಂಗಲ ಹಿಂದುಳಿದು ಹೋಯ್ತು ಅಂತ ನಾವು ಆದಷ್ಟು ತಾಳ್ಮೆಯಿಂದ ಮಾಡಿದೀವಿ. ಅರ್ಥ ಮಾಡ್ಕೊಂಡಂಗೆ ಹಿಂಗೇ ಹೋಗ್ತಾ ಇದ್ರೆ ಪ್ರಪಂಚ ಯಾವತ್ತು ಉದ್ಧಾರ ಆಗೋದು? ಇದೇನಾ ಎಲ್ಲ ದೌಲತ್ತಲ್ಲಿ ಮಾಡ್ಕೊಂಡು ರಾಜಕೀಯ ಹೋದ್ರೆ ಆಗಲ್ಲ. ಸತ್ಯವಾಗಿ ಹೇಳ್ತೀರಿ, ನಮ್ಮ ದೇವೇಗೌಡರು ಒಂದು ಒಪ್ಪಿಗೆ ಮೇಲೆ ಎಲ್ಲ ಒಪ್ಪಿ ಇವತ್ತು ನಮಗೆ ಏನನ ನಮ್ಮ ಇಂಡಿಯಾ ಮಾಜಿ ಪ್ರಧಾನ ದೇವೇಗೌಡರು ಹೆಂಗ ನಮ್ಮ ಆಂಜಿನಪ್ಪನವರು ಇವ್ರು ಅವ್ರ ಸ್ಥಾನದಲ್ಲಿ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಏನೇ ಆಮೇಶ ಕೊಟ್ರು ಇಂಥವ್ರ ಪಕ್ಷಕ್ಕೆ ಬೇಕು, ಇಂಥ ಅಕ್ಕವ್ರ ಪಕ್ಷಕ್ಕೆ ಬೇಕು. ಯಾಕೆಂದ್ರೆ ನಾವ್ ಇದ್ದವ್ರು 5 ಜನ ಆದ್ರೂ, ನಾವ್ 5 ಜನ ಇದ್ರು ಅಲ್ಲಿರೋರ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ದೋ. ಯಾಕೆಂದ್ರೆ ನಾವ್ ಇವರೇ ಎಲ್ಲ ಅಲ್ಲಿದ್ರು ಏನೋ ಒತ್ತಡದಿಂದ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಯಶಸ್ಸು PU ಕಾಲೇಜು 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. SSLC ಹಾಗೂ PUC ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು, ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ. ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CEBA ಹಾಗೂ SCBA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ವಿಶಾಲವಾದ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಕ್ಲಾಸ್ ರೂಮ್, ಉತ್ತಮ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ, ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್, ಡ್ಯಾನ್ಸ್, ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದ್ದು, ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜ್, ಚಿಕ್ಕಬಾಣವಾರದ, ಮಾರುತಿ ನಗರ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9743176617 ಹಾಗೂ 7829814447.